ಆಫ್ಲೈನ್ ಆದರೆ ಆ ಥರ ಅಲ್ಲ, ಸ್ವಲ್ಪ ಹೊತ್ತಾದ್ರೂ ನಂತರ ಅವರಿಗೆ ಸಿಗ್ತದೆ. ಯಾಕೆ ಅಂತಂದರೆ ಈ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ದೂರವಾಣಿ ಒಂದು ಕರೆ ಮಾಡುವುದೇ ಬಹಳ ಕಷ್ಟ. ಯಾಕೆ ಅಂತ ಹೇಳಿದ್ರೆ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗೆ ಅವರು ಬಹಳಷ್ಟು ತೊಂದರೆಗೆ ಒಳಗಾಗಿದ್ದಾರೆ. ಅತಿ ಕಡಿಮೆ ಶುಲ್ಕವನ್ನು ತೆಗೆದುಕೊಂಡು ಗ್ರಾಮೀಣ ಪ್ರದೇಶದಲ್ಲಿ ನಮ್ಮಂಥ ಬೇಕಾದಷ್ಟು ಶಾಲೆಗಳು, ನಾನು ಈ ಬಾರಿ ಪ್ರತಿ ವರ್ಷ ಏರಿಕೆ ಮಾಡುವಂಥ ಶುಲ್ಕವನ್ನು ಕೂಡ ಶೂನ್ಯ ಶೈಕ್ಷಣಿಕ ವರ್ಷ ಸರ್ಕಾರ ಖಂಡಿತವಾಗಿ ಮಾಡಲಿಕ್ಕೆ ಇಲ್ಲ. ವಿದ್ಯಾ ಕ್ಷೇತ್ರ ವ್ಯಾಪಾರೀಕರಣ ಆಗಬಾರ್ದು. ಒಬ್ಬ ವಿದ್ಯಾರ್ಥಿ ಒಳ್ಳೆ ಒಬ್ಬ ವಿದ್ಯಾವಂತನಾದರೆ ಅದನ್ನು ಕಲಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಕೊರೋನಾ ಪ್ರಕರಣಗಳು ಹೆಚ್ಚಾಗುತ್ತಿದ್ದಂತೆಯೇ ಜೂನ್ನಲ್ಲಿ ಆರಂಭವಾಗಿರಬೇಕಾದ ಶಾಲೆಗಳು ಸೆಪ್ಟೆಂಬರ್ ಬಂದರೂ ಇನ್ನೂ ಆರಂಭವಾಗಿಲ್ಲ. ಮಕ್ಕಳು ಶಾಲೆಗೆ ಹೋಗದಿದ್ದರೇನಂತೆ, ಶಾಲೆಯೇ ಮಕ್ಕಳ ಹತ್ತಿರ ಬರುತ್ತದೆ ಎಂದು ಆನ್ಲೈನ್ ಶಿಕ್ಷಣ ಹೇಳುತ್ತಿದೆ. ಈ ಎಲ್ಲ ಕಾರಣಗಳಿಂದಾಗಿ ಶಿಕ್ಷಣ ಕ್ಷೇತ್ರದ ಮೇಲೆ ಭಾರಿ ದೊಡ್ಡ ಹೊಡೆತ ಬಿದ್ದಿದೆ. ಈ ವಿಷಯದ ಬಗ್ಗೆ ಈ ಸಂಚಿಕೆಯಲ್ಲಿ ನಮ್ಮ ಜೊತೆ ದೇರಳಕಟ್ಟೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಅಧ್ಯಕ್ಷರು ಮತ್ತು ದಕ್ಷಿಣ ಕನ್ನಡ ಉಡುಪಿ ಆಂಗ್ಲ ಮಾಧ್ಯಮ ಒಕ್ಕೂಟದ ಕಾರ್ಯದರ್ಶಿಯರು ಆಗಿರುವ ಸಾಮಾಜಿಕ ಧಾರ್ಮಿಕ ಕೊಡುಕೈ ದಾನಿಯಾಗಿರುವ ರವೀಂದ್ರ ಶೆಟ್ಟಿ ಉಳಿದೊಟ್ಟು ನಮ್ಮ ಜೊತೆ ನ್ಯೂಸ್ ಟೈಮ್ ವಿಶೇಷ ಅತಿಥಿ ಕಾರ್ಯಕ್ರಮದಲ್ಲಿ. ಸರ್, ಕಾರ್ಯಕ್ರಮಕ್ಕೆ ನಿಮಗೂ ಸ್ವಾಗತ. ಮೊದಲೇದಾಗಿ ದೇರಳಕಟ್ಟೆಯ ವಿದ್ಯಾರತ್ನ ಶಾಲೆಯ ಪ್ರಾರಂಭ ಮಾಡಿರುವ ಉದ್ದೇಶ, ಅದರ ಬಗ್ಗೆ ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ನಮ್ಮ ದೇರಳಕಟ್ಟೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯು 1998ರಲ್ಲಿ ನಾವು ಪ್ರಾರಂಭಿಸಿದ್ದೇವೆ. ಮೂಲ ಉದ್ದೇಶ ಏನು ಅಂತ ಹೇಳಿದರೆ, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಆಂಗ್ಲ ಮಾಧ್ಯಮದ ಶಿಕ್ಷಣ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಸಿಗಬೇಕು, ನೈತಿಕ ಗುಣಮಟ್ಟದ ಮೌಲ್ಯಾಧಾರಿತ ಶಿಕ್ಷಣ ದೊರಕಬೇಕು ಎಂಬ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ನಾನು ನನ್ನ ತಾಯಿಯ ಹೆಸರಿನಲ್ಲಿ ಪ್ರಾರಂಭಿಸಿದ ಈ ವಿದ್ಯಾಸಂಸ್ಥೆ ಪಠ್ಯ ಜೊತೆಗೆ ಪಠ್ಯೇತರ ಎರಡು ವಿಚಾರಗಳನ್ನು ಕೂಡ ತನ್ನದೇ ಆದ ಕೆಲಸವನ್ನು ಮಾಡ್ತಾ ಬಂದಿರುವಂಥದ್ದನ್ನು ಜನ ಗಮನಿಸ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ನಮ್ಮ ಶಾಲೆಯಲ್ಲಿ ಇರತಕ್ಕಂಥ ಮುಖ್ಯೋಪಾಧ್ಯಾಯರಿಂದ ಹಿಡಿದು ಸಹ ಶಿಕ್ಷಕರು ಜೊತೆಗೆ ಶಿಕ್ಷಕೇತರ ವರ್ಗದವರು ಕೂಡ ನಾವೆಲ್ಲರೂ ಬಹಳ ಒಟ್ಟಾಗಿ ಒಗ್ಗಟ್ಟಾಗಿ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ, ನಾನು ಹೇಳಲಿಕ್ಕಿದೆ, ವಿದ್ಯಾರತ್ನ ವಿದ್ಯಾಸಂಸ್ಥೆಯವರು ಸಿಬ್ಬಂದಿಗಳು ಅಂತ ಹೇಳಿದ್ರೆ ಒಂದು ವಿದ್ಯಾರತ್ನ ಫ್ಯಾಮಿಲಿ ಅಂತ ಒಂದು ಕುಟುಂಬದ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಿದ್ರಿಂದ ಇವತ್ತು ಈ ನಮ್ಮ ವಿದ್ಯಾಸಂಸ್ಥೆ ಈ ರೀತಿಯಾಗಿ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯವಾಗಿದೆ. ಜೊತೆಗೆ ಈ ಊರಿನ ಸರ್ವ ಜನರ ಸಹಕಾರವು ಕೂಡ ಅಷ್ಟೇ ಅಗತ್ಯವಾಗಿ ನನಗೆ ಸಿಕ್ಕಿದೆ. ಒಟ್ಟಿನಲ್ಲಿ ವಿದ್ಯಾರತ್ನ ವಿದ್ಯಾಸಂಸ್ಥೆಯಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳು ಬಹಳಷ್ಟು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಇದ್ದಾರೆ ಅಂತ ಹೇಳುವುದಕ್ಕೂ ಕೂಡ ನಾನು ಹೆಮ್ಮೆ ಪಡ್ತೇನೆ. ಬಹಳ ಮುಖ್ಯವಾಗಿ ಈ ನಮ್ಮ ಶಿಕ್ಷಣ ಇಲಾಖೆ ನಡೆಸುವಂತಹ ಪ್ರತಿಭಾ ಕಾರಂಜಿ ಇರ್ಬೋದು ಅಥವಾ ಬೇರೆ ಬೇರೆ ಖಾಸಗಿ ಸಂಘ ಸಂಸ್ಥೆಗಳು ನಡೆಸುವಂತಹ ಕಾರ್ಯಕ್ರಮಗಳಾಗಿರ್ಬೋದು, ಎಲ್ಲದರಲ್ಲೂ ಕೂಡ ನಮ್ಮ ವಿದ್ಯಾರತ್ನ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಭಾಗವಹಿಸಿ ಪ್ರಶಸ್ತಿಗಳನ್ನು ಗಳಿಸಿದದ್ದು ಕೂಡ ನಮಗೆ ಒಂದು ಹೆಮ್ಮೆಯೇ ಸರಿ. ಒಟ್ಟಿನಲ್ಲಿ ಪಠ್ಯ ಜೊತೆಗೆ ಪಠ್ಯೇತರ, ಬಹಳ ಮುಖ್ಯವಾಗಿ ಕೇವಲ ಪಠ್ಯಕ್ಕೆ ಗಮನವನ್ನು ಕೊಡದೆ ಪಠ್ಯೇತರ ಚಟುವಟಿಕೆ ವಿಶೇಷವಾಗಿ ನಾವು ಗಮನವನ್ನು ಕೊಡ್ತೇವೆ. ನಾವು ಎಲ್ಲ ಧರ್ಮಗಳ ಹಬ್ಬಗಳನ್ನು ಕೂಡ ನಾವಿಲ್ಲಿ ಆಚರಣೆ ಮಾಡ್ತೇವೆ. ಅದು ದೀಪಾವಳಿ ಇರ್ಬೋದು, ಕ್ರಿಸ್ಮಸ್ ಇರ್ಬೋದು, ನಮ್ಮ ರಂಜಾನ್ ಇರ್ಬೋದು. ಒಟ್ಟಾಗಿ ನಾವು ಆಚರಿಸಿದಾಗ ಆ ವಿದ್ಯಾರ್ಥಿಗಳ ಒಳಗಡೆ ಒಂದು ರೀತಿಯಾದ ಸರ್ವ ಧರ್ಮದ ಒಂದು ವಿಚಾರಗಳು ಆ ವಿದ್ಯಾರ್ಥಿಗಳಲ್ಲಿ ಬಂದು ಸೌಹಾರ್ದತೆಯ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ ಇದೆ. ಅದರ ಜೊತೆಗೆ ನಾವು ಸ್ವಲ್ಪ ಸಾಹಿತ್ಯಾತ್ಮಕವೂ ಕೂಡ ಕೆಲಸವನ್ನು ಮಾಡ್ತೇವೆ. ನಾವು ಇವತ್ತು ಎಲ್ಲ ಶಾಲೆಗಳು ಕೂಡ ಪ್ರತಿ ವರ್ಷ ಆ ಶಾಲೆಯ ವಾರ್ಷಿಕೋತ್ಸವ ಅಂತ ಆಚರಣೆ ಮಾಡ್ತೇವೆ. ನಾವು ಇಂಗ್ಲೀಷಲ್ಲಿ ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ ಅಂತ ಕರೀತೇವೆ ಅಥವಾ ವಾರ್ಷಿಕೋತ್ಸವ ಅಂತ ಕರೀತೇವೆ. ಅದರ ಜೊತೆಗೆ ನಾವು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಒಂದು ದಿವಸ ವಾರ್ಷಿಕೋತ್ಸವ, ಮರು ದಿವಸ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಕಾರ್ಯಕ್ರಮ. ಅದು ಯಾವ ರೀತಿ ಅಂತ ಹೇಳಿದ್ರೆ, ನನ್ನ ಮನಸ್ಸಿನಲ್ಲಿ ನನ್ನ ತಾಯಿಯ ಹೆಸರನ್ನು ಕೂಡ ಸ್ವಲ್ಪ ವೈಭವೀಕರಿಸಿ, ಜೊತೆಗೆ ಸಮಾಜದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಸಾಹಿತ್ಯಾತ್ಮಕವಾದ ವಿಚಾರಗಳು ತಿಳಿಯಬೇಕು ಎಂಬ ನಿಟ್ಟಿನಲ್ಲಿ ಕರಾವಳಿ ಕರ್ನಾಟಕದ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನ ನಾಡು ನುಡಿ ವೈಭವದ ರತ್ನೋತ್ಸವ ಅಂತ ಮಾಡ್ತೇವೆ. ಅದು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಆ ರತ್ನೋತ್ಸವದ ಕಾರ್ಯಕ್ರಮ ಈ ಭಾಗದಲ್ಲಿ ಎಲ್ಲ ಕೇಳಲಿಕ್ಕುಂಟು. ಯಾವಾಗ ರತ್ನೋತ್ಸವ ಅಂತ ಅಷ್ಟು ಅದು ಜನಮನ್ನಣೆ ಗಳಿಸಿದೆ. ಯಾಕೆ ಅಂತ ಹೇಳಿದ್ರೆ, ಈ ಭಾಗದಲ್ಲಿ ಅಷ್ಟು ಜನ ಕೂಡ ಆ ಕಾರ್ಯಕ್ರಮಕ್ಕೆ ಬಂದು ಸಾರ್ವಜನಿಕರು ಭಾಗವಹಿಸ್ತಾರೆ. ನಮ್ಮ ವಿದ್ಯಾರ್ಥಿಗಳು ಕೂಡ ಬಹಳಷ್ಟು ವಿಚಾರಗಳನ್ನು ಅದರಲ್ಲಿ ತಿಳಿಲಿಕ್ಕಿದೆ. ಬಹಳ ಮುಖ್ಯವಾಗಿ ಒಂದು ಸಮ್ಮೇಳನ ಅಂತ ಹೇಳಿದ ತಕ್ಷಣ ನಮ್ಗೆ ಗೊತ್ತಿದೆ, ಒಬ್ಬರು ಅಧ್ಯಕ್ಷರು ಬೇಕು, ಒಬ್ಬ ಹಿರಿಯ ಸಾಹಿತಿಗಳನ್ನು ಅದಕ್ಕೆ ಅಧ್ಯಕ್ಷರನ್ನಾಗಿ ನಾವು ಮಾಡ್ತೇವೆ. ಮತ್ತು ಜೊತೆಗೆ ಈ ಊರಿನ
ಪರವೂರಿನ ಗಣ್ಯರನ್ನು ಕೂಡ ಕರೆಯಿಸಿ, ನಮ್ಮ ರಾಜಕೀಯ ಮುಖಂಡರಿರ್ಬೋದು, ಧಾರ್ಮಿಕ ನೇತಾರರಿರ್ಬೋದು, ಜನ ಹೇಳಿಕೊಂಡು ವಿದ್ಯಾರತ್ನ ವಿದ್ಯಾಸಂಸ್ಥೆಯಲ್ಲಿ ನಡೆಯುವ ರತ್ನೋತ್ಸವ ಸರ್ವಧರ್ಮ ಸಮ್ಮೇಳನ ಅಂತ ಅಷ್ಟರ ಮಟ್ಟಿಗೆ ಅದು ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತದೆ. ಅಲ್ಲಿ ಬಹಳ ಮುಖ್ಯವಾಗಿ ವಿಚಾರಗೋಷ್ಠಿ, ಕವಿಗೋಷ್ಠಿ, ಯಕ್ಷಗಾನ, ಭರತನಾಟ್ಯ, ಬೇರೆ ಬೇರೆ ಜನಪದ ನೃತ್ಯಗಳು ಆ ಕಾರ್ಯಕ್ರಮದಲ್ಲಿ ನಾವು ಆಯೋಜನೆ ಮಾಡ್ತೇವೆ. ಬೆಳಿಗ್ಗೆ ವಿಶೇಷವಾಗಿ ಸಮ್ಮೇಳನದ ಅಧ್ಯಕ್ಷರನ್ನು ಮೆರವಣಿಗೆಯಲ್ಲಿ ತರುವಂಥದ್ದು. ಅಲ್ಲಿ ಜನಪದ ಪ್ರಕಾರಗಳನ್ನು ನಾವು ಅಲ್ಲಿ ಜೋಡಿಸ್ಕೊಳ್ತೇವೆ. ಚಂಡವಾದನ ಇರ್ಬೋದು, ಅಧ್ಯಕ್ಷರ ಪೂರ್ಣಕುಂಭ ಕಲಶದ ಮೂಲಕ ಅವರನ್ನು ಸ್ವಾಗತಿಸುವಂಥದ್ದಾಗಿರ್ಬೋದು, ಮತ್ತು ನಮ್ಮ ಹುಲಿವೇಷ, ಕರಗ ನೃತ್ಯ, ಕೊಡವ ನೃತ್ಯ, ಮತ್ತು ಡೊಳ್ಳು ಕುಣಿತ, ಪೂಜಾ ಕುಣಿತ, ಕಂಸಾಲೆ, ಹಾಲಕ್ಕಿ ಮುಂತಾದ ನೃತ್ಯ ಪ್ರಕಾರಗಳನ್ನು ಜೋಡಿಸಿಕೊಂಡು ಬಹಳ ಒಳ್ಳೆಯ ರೀತಿಯಲ್ಲಿ ನಾವು ಅಧ್ಯಕ್ಷರನ್ನು ಸಭಾಂಗಣಕ್ಕೆ ಕರೆತರುವಂಥ ವ್ಯವಸ್ಥೆ ಇದು. ಎಲ್ಲ ವಿಚಾರಗೋಷ್ಠಿ, ಕವಿಗೋಷ್ಠಿ ಎಲ್ಲ ಮುಗಿದ ನಂತರ ಸಂಜೆ ಸಮಾರೋಪ ಸಮಾರಂಭ ಮಾಡ್ತೇವೆ. ಸಮಾರೋಪ ಸಮಾರಂಭದಲ್ಲಿ ಶ್ರೇಷ್ಠ ಒಂದು ಸಾಧಕರನ್ನು ಗುರುತಿಸಿ ವಿದ್ಯಾರತ್ನ ಪ್ರಶಸ್ತಿ ಅಂತ ನಾವು ಕೊಡ್ತೇವೆ. ಪ್ರಾರಂಭದಲ್ಲಿ 2000ರಲ್ಲಿ ಈ ಒಂದು ನಮ್ಮ ಸಾಹಿತ್ಯ ಸಮ್ಮೇಳನ ಪ್ರಾರಂಭವಾದದ್ದು. ಆವಾಗ ಪ್ರಥಮ ಸಮ್ಮೇಳನದ ಅಧ್ಯಕ್ಷರಾಗಿ ನಮ್ಮ ಏರಿಯಾ ಲಕ್ಷ್ಮೀನಾರಾಯಣ ಆಳ್ವರು ವಹಿಸಿದರು. ಆ ವರ್ಷ ನಾವು ಖ್ಯಾತ ಸಂಗೀತ ನಿರ್ದೇಶಕ ಗುರುಕಿರಣ್ರವರಿಗೆ ವಿದ್ಯಾರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ. ಜೊತೆಗೆ ಭಾಸ್ಕರ ಕುಕ್ಕೋಲಿ ಅವರಿಗೆ ಕೊಟ್ಟಿದ್ದೇವೆ. ನಮ್ಮ ಕದ್ರಿ ನವನೀತ್ ಶೆಟ್ಟಿಯವರಿಗೆ, ಉದಯವಾಣಿಯ ಚೀಫ್ ಬ್ಯೂರೋ ಮನೋಹರ್ ಪ್ರಸಾದ್ರವರಿಗೆ, ನಮ್ಮ ನಾಡೋಜ ಕವಿ ಕಯ್ಯರ ಕಿಂಜಣರಿಯವರಿಗೆ, ಅಮೃತ ಸೋಮೇಶ್ವರವರಿಗೆ, ಡಾಕ್ಟರ್ BM ಹೆಗ್ಡೆ ಅವರಿಗೆ, ಕಳೆದ ಬಾರಿ ನಮ್ಮ ಖ್ಯಾತ ಅಂತಾರಾಷ್ಟ್ರೀಯ ಜಾದೂಗಾರ ಗುದ್ರೂಳಿ ಗಣೇಶ್ ಅವರಿಗೂ ಕೂಡ ವಿದ್ಯಾರತ್ನ ಪ್ರಶಸ್ತಿಯನ್ನು ಕೊಟ್ಟಂಥ ಹೆಮ್ಮೆ ನಮ್ಮ ಸಂಸ್ಥೆಗಿದೆ. ಒಟ್ಟಿನಲ್ಲಿ ಸಾಹಿತ್ಯಾತ್ಮಕವಾಗಿ ಕೂಡ ವಿದ್ಯಾರ್ಥಿಗಳು ಬೆಳೆಯಬೇಕು ಎಂಬ ನಿಟ್ಟಿನಲ್ಲಿ ಆ ಕಾರ್ಯಕ್ರಮವನ್ನು ಕೂಡ ನಾವು ಶಾಲೆಯಲ್ಲಿ ಹಮ್ಮಿಕೊಳ್ತೇವೆ. ಮತ್ತೊಂದು ವಿಚಾರವನ್ನು ಹೇಳಬೇಕು, ಈ ಮಕ್ಕಳಿಗೆ ಕೃಷಿಕ ನಮ್ಮ ದೇಶದ ಬೆನ್ನೆಲುಬು ಅಂತ ನಾವು ಹೇಳ್ತೀವಿ. ಮಕ್ಕಳಿಗೂ ಕೂಡ ಕೃಷಿ ಚಟುವಟಿಕೆ ಗೊತ್ತಾಗಬೇಕು ಎಂಬ ನಿಟ್ಟಿನಲ್ಲಿ ನಾವು ಕಳೆದ 5 ವರ್ಷಗಳಿಂದ ಕೃಷಿ ಚಟುವಟಿಕೆಯನ್ನು ಮಾಡ್ತೀವಿ. ಅದು ಯಾವ ರೀತಿ ಅಂತ ಹೇಳಿದ್ರೆ, ನಮ್ಮ ಶಾಲಾ 8, 9 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳನ್ನು ಗದ್ದೆಗೆ ಇಳಿಸಿ ಅಲ್ಲಿ ಕೂಡ ನುರಿತ ಅಲ್ಲಿ ಕೃಷಿ ಮಾಡುವಂಥ ಕಾರ್ಮಿಕರನ್ನು ಸೇರಿಸಿಕೊಂಡು ಮಧ್ಯೆ ಮಧ್ಯೆ ಆ ಗದ್ದೆಯನ್ನು ನಾಟಿ ಮಾಡುವಂಥದ್ದು. ನಾಟಿ ಮಾಡಿದಂತಹ ಆ ಪೈರು ಬೆಳೆದು ಕಟಾವಿಗೆ ಬಂದಾಗ ಅದನ್ನು ಕಟಾವು ಮಾಡುವಂಥದ್ದು. ಕಟಾವು ಮಾಡಿ ಆದಮೇಲೆ ಅದರಲ್ಲಿ ಇರತಕ್ಕಂಥ ಭತ್ತವನ್ನು ಬೇರ್ಪಡಿಸುವಂಥದ್ದು. ಎಲ್ಲ ಕೆಲಸದಲ್ಲೂ ಕೂಡ ನಾನು ಪೂರ್ತಿಯಾಗಿ ಮಕ್ಕಳ ಜೊತೆ ಭಾಗವಹಿಸ್ತೇನೆ. ಆ ಮಕ್ಕಳಿಗೆ ಅದರ ಬಗ್ಗೆ ತಿಳಿಯುವಂಥ ಕೆಲಸವನ್ನು ಕೂಡ ನಾನು ಕಳೆದ 5-6 ವರ್ಷಗಳಿಂದ ಮಾಡ್ತಾ ಇದ್ದೇನೆ. ಆ ಬಳಿಕ ಗಮನಿಸಬೇಕಾದ ವಿಚಾರ ಏನು ಅಂತ ಹೇಳಿದರೆ, ಈ ಮಕ್ಕಳಲ್ಲಿ ಒಂದು ರೀತಿಯಾದ ಸಾಮಾಜಿಕ ಕಳಕಳಿ ಬರಬೇಕು ಎಂಬ ನಿಟ್ಟಿನಲ್ಲಿ ಅಲ್ಲಿ ಬಂದಂಥ ನಾವು ಆ ಭತ್ತವನ್ನು ಏನು ಮಾಡ್ತೇವೆ, ಬೇರ್ಪಡಿಸಿದ ಭತ್ತವನ್ನು ಅಕ್ಕಿ ಗಿರಣಿಗೆ ಕೊಟ್ಟು ಅಲ್ಲಿ ನಾವು ಅಕ್ಕಿಯನ್ನು ಪಡ್ಕೊಳ್ತೇವೆ. ಈಗ ಒಂದು 6 ಕ್ವಿಂಟಲ್ನಷ್ಟು ಭತ್ತ ನಮಗೆ ಬಂದರೆ 3 ಕ್ವಿಂಟಲ್ನಷ್ಟು ಅಕ್ಕಿ ಸಿಗ್ತದೆ ನಮಗೆ. ಆ 3 ಕ್ವಿಂಟಲ್ ಅಕ್ಕಿಯನ್ನು ನಾನು ಇಟ್ಕೊಳ್ಳೋದಿಲ್ಲ, 3 ಧರ್ಮಗಳ ಆಶ್ರಮಗಳಿಗೆ ಅದನ್ನು ಹಂಚುವಂಥದ್ದು. ಅದು ಕೂಡ ನಮ್ಮ ಶಾಲಾ ವಿದ್ಯಾರ್ಥಿಗಳು ಯಾರಿದ್ದಾರೆ, ವಿದ್ಯಾರ್ಥಿ ನಾಯಕರು ಮತ್ತು ನಮ್ಮ ಶಿಕ್ಷಕರು, ನಾನು ಒಟ್ಟಾಗಿ ಹೋಗಿ ಅಲ್ಲಿ ನಮ್ಮ ಕುಂಪಲದಲ್ಲಿ ಒಂದು ಮದ್ರಾಸ ಇದೆ, ಅನಾಥಾಶ್ರಮ ಅವರದ್ದು, ಮುಸ್ಲಿಂ ಸಮುದಾಯ ನಡೆಸುವಂಥದ್ದು. ಇಲ್ಲಿ ಪಣೀರಿನಲ್ಲಿ ಒಂದು ಚರ್ಚ್ ಇದೆ, ಅನಾಥಾಶ್ರಮ ಇದೆ. ನಮ್ಮ ಬಹಳ ವ್ಯವಸ್ಥಿತವಾಗಿ ನಡೆಯುವಂಥ ನಮ್ಮ ಮಂಗಲ ಸೇವಾ ಟ್ರಸ್ಟ್ ನಡೆಸುವಂಥ ಬಾಲ ಸಂರಕ್ಷಣಾ ಕೇಂದ್ರ ಅಂತ ಕುತ್ತಾರಲ್ಲಿದೆ, ಅಲ್ಲಿಗೆ ಅದನ್ನು ನಾವು ಹಂಚುವಂಥ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ. ಈ ರೀತಿಯಾದ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಆ ವಿದ್ಯಾರ್ಥಿಗಳಲ್ಲೂ ಕೂಡ ಒಂದು ರೀತಿಯಾದ ಸಾಮಾಜಿಕ ಕಳಕಳಿ ಉಂಟಾಗ್ತದೆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಕೊರೋನಾ ಕಾರಣದಿಂದಾಗಿ ಶಿಕ್ಷಣ ಕ್ಷೇತ್ರದ ಮೇಲೆ ತುಂಬ ರೀತಿಯ ಹೊಡೆತ ಬಿದ್ದಿದೆ. ಸೊ ಈ ಶೈಕ್ಷಣಿಕ ವರ್ಷವನ್ನು ಯಾವ ರೀತಿ ನಿಭಾಯಿಸಲಿಕ್ಕೆ ನಿಮ್ಮ ಶಿಕ್ಷಣ ಸಂಸ್ಥೆ ಸಜ್ಜಾಗಿದೆ? ಇಡೀ ವಿಶ್ವವನ್ನೇ ಒಂದು ರೀತಿಯಲ್ಲಿ ತಲ್ಲಣಗೊಳಿಸಿದಂತಹ ಒಂದು ಕಣ್ಣಿಗೆ ಕಾಣದಂಥ ವೈರಸ್ ಮಾಡಿದಂಥ ಅನಾಹುತ ಏನಾಗಿದೆ ಅಂತ ಹೇಳಿದರೆ, ಕೂಲಿ ಕಾರ್ಮಿಕರಿಂದ ಹಿಡಿದು ಎಷ್ಟೋ ದೊಡ್ಡ ಉದ್ಯಮಿಗಳಿಗೂ ಕೂಡ ಇವತ್ತು ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸುವಂಥ ಒಂದು ಸಂದರ್ಭ. ಈ ಸಂದರ್ಭದಲ್ಲಿ ನಾನು ಮೊದಲಿಗೆ ಏನು ಮಾಡುವುದು ಅಂತ ಹೇಳಿದರೆ, ನಾನು ಯಾವತ್ತೂ ಸಭೆಯಲ್ಲಿ ಹೇಳಿಕೊಂಡು ನಾವು ನಂಬುವಂಥ ದೇವರನ್ನು ನಾವು ಪ್ರಾರ್ಥನೆ ಮಾಡಬೇಕು. ಏನು ಅಂತ ಹೇಳಿದರೆ, ಒಂದು ಕಣ್ಣಿಗೆ ಕಾಣದ ವೈರಸ್ ಇಷ್ಟರವರೆಗೂ ಕೂಡ ಎಷ್ಟೋ ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರಗಳು ಕೂಡ ಒಂದಕ್ಕೆ ಲಸಿಕೆಯನ್ನು ಒಂದು ಕಂಡುಹಿಡಲಿಕ್ಕೆ ಸಾಧ್ಯತೆ ಆಗಿದೆ. ಪ್ರಯತ್ನದಲ್ಲಿ ಎಲ್ಲರೂ ಕೂಡ ನಮ್ಮ ದೇಶವೇನು ಕೂಡ ಹಿಂದಕ್ಕೆ ಬಿದ್ದಿಲ್ಲ, ಪ್ರಯತ್ನದಲ್ಲಿ ಇದೆ. ಒಟ್ಟಿನಲ್ಲಿ ಈ ವೈರಸ್ ಆದಷ್ಟು ಬೇಗನೆ ಇದರಿಂದ ಮುಕ್ತಿ ದೊರೆಯಬೇಕಾದಂದರೆ ಶ್ರೀ ದೇವರೇ ಇದಕ್ಕೆ ಒಂದು ಆಶೀರ್ವಾದವನ್ನು ಮಾಡಿ ಇಡೀ ಲೋಕಕ್ಕೆ ಸನ್ಮಂಗನವನ್ನು ಉಂಟು ಮಾಡಬೇಕು ಅಂತಂದರೆ ದೇವರಿಂದಲೇ ಸಾಧ್ಯ. ನಾವೆಲ್ಲರೂ ಕೂಡ ಏಕ ಮನಸ್ಸಿನಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿಯೂ ಇದಾದಷ್ಟು ಬೇಗ ಇದರಿಂದ ಮುಕ್ತಿ ದೊರಲಿಕ್ಕೆ ಖಂಡಿತವಾಗಿಯೂ ಸಾಧ್ಯತೆ ಇದೆ. ಇಲ್ಲಿ ನಮ್ಮ ಶೈಕ್ಷಣಿಕ ವಿಚಾರಕ್ಕೆ ಬಂದಾಗ ಪ್ರಾರಂಭದಲ್ಲಿ
ಎಕ್ಸಾಮ್ ಕೊನೆಯ 2019-20 ಶೈಕ್ಷಣಿಕ ವರ್ಷದ ಕೊನೆಯ ಗಳಿಗೆಯಲ್ಲಿ ಪರೀಕ್ಷೆ ಆಗುವಂಥ ಸಂದರ್ಭದಲ್ಲಿ ಕೊರೋನಾದ ಬಹಳ ವಿಪರೀತವಾಗಿ ಹರಡಿದ ಸಂದರ್ಭದಲ್ಲಿ ಸರ್ಕಾರ ಏನು ಮಾಡಿತು ಅಂತ ಹೇಳಿದ್ರೆ ಈ ಬಾರಿ ತಾತ್ಕಾಲಿಕವಾಗಿ ಪರೀಕ್ಷೆಗಳನ್ನೆಲ್ಲವನ್ನು ಕೂಡ ಮುಂದೂಡಿತ್ತು. ಆ ಬಳಿಕ ಹೆಚ್ಚೆಚ್ಚಾಗಿ ನೀವು ಹೇಳಿದಂತೆ ಕೊರೋನಾದ ಸಂಖ್ಯೆ ಹೆಚ್ಚುತ್ತಲೇ ಬಂತು. ಆವಾಗ ಮಾರ್ಚ್ 23 ಲಾಕ್ಡೌನು ಪ್ರಾರಂಭ ಆಯಿತು. ನಮ್ಮ ಈ ಭಾಗದಲ್ಲಿ ಒಂದು 20 ಮನೆಗಳಿಗೆ ಆಹಾರ ಕಿಟ್ಗಳನ್ನು ನಾನು ಕೊಟ್ಟೆ. ಬಹಳಷ್ಟು ತೀವ್ರವಾಗಿ ಆರ್ಥಿಕವಾಗಿ ಹಿಂದುಳಿದಂಥ ಒಂದು 20 ಮನೆಗಳಿಗೆ. ಅದು ದೇವರ ದಯೆಯಿಂದ ಮುಂದಕ್ಕೆ ನನ್ನಿಂದ ದೇವರು ಮಾಡಿಸಿದ ಅಳಿಲ ಸೇವೆ. 1500 ಮನೆಗಳಿಗೆ ನಾನು ಆಹಾರ ಕಿಟ್ಗಳನ್ನು ಕೊಡುವಂಥ ಒಂದು ಪರಿಸ್ಥಿತಿ ಬಂತು. ಒಟ್ಟಿನಲ್ಲಿ ಕೊರೋನಾ ಮಹಾಮಾರಿ ಇಡೀ ಜನರಿಗೆ ಬಹಳಷ್ಟು ತೊಂದರೆ ಕೊಟ್ಟಿದೆ. ನಮ್ಮ ಶಾಲಾ ಪ್ರಾರಂಭ ನೀವು ಹೇಳಿದಂತೆ ಮೇ 29ಕ್ಕೆ ಪ್ರಾರಂಭ ಆಗಬೇಕಿತ್ತು. ಆಮೇಲೆ ಜೂನಲ್ಲಿ ಆಗ್ತದೆ ಅಂತ ಹೇಳಿದರು, ಆಗಸ್ಟಲ್ಲಿ ಆಗ್ತದೆ ಅಂತ ಹೇಳಿದರು. ಈಗ ಸೆಪ್ಟೆಂಬರಲ್ಲಿ ಆಗ್ತದೆ. ಇನ್ನು ಅಕ್ಟೋಬರಲ್ಲಿ ಸೆಪ್ಟೆಂಬರ್ 21 ನಂತರ 9, 10, 11, 12ನೇ ತರಗತಿಯ ವಿದ್ಯಾರ್ಥಿಗಳು ವಿದ್ಯಾಸಂಸ್ಥೆಗೆ ಬಂದು ಟೀಚರ್ಸ್ಗಳಲ್ಲಿ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡಿಕೊಳ್ಬಹುದು ಎಂಬ ಆದೇಶವನ್ನು ನಾವು ಪತ್ರಿಕಾ ಮಾಧ್ಯಮದಲ್ಲಿ ನೋಡ್ತಾ ಇದ್ದೇವೆ. ಮತ್ತು ಅಕ್ಟೋಬರ್ ನಂತರ ನಾವು ಪ್ರಾರಂಭ ಮಾಡ್ತೇವೆ, ಶಾಲಾ ಆಗಬಹುದು ಅಂತ ಕ್ವಶನ್ ಮಾರ್ಕ್ ಬರ್ತಾ ಇದೆ. ಅದು ಯಾವ ರೀತಿ ಅದು ಕಾರ್ಯರೂಪಕ್ಕೆ ಬರ್ಬೋದು ಅಂತೇಳಿ ಮುಂದಿನ ನಾವು ಕಾಲವೇ ನಿರ್ಧರಿಸ. ಆನ್ಲೈನ್ ತರಗತಿಗಳು ಪ್ರಾರಂಭ ಆಗಿದೆ, ಆಫ್ಲೈನ್ ತರಗತಿಗಳು ಪ್ರಾರಂಭ ಆಗಿದೆ. ಸರ್ಕಾರ ಶುರು ಮಾಡಿದೆ ವಿದ್ಯಾಗಮನ ಅಂತೇಳಿ ಸರ್ಕಾರ ಶುರು ಮಾಡಿದೆ. ಒಟ್ಟಿನಲ್ಲಿ ನಮ್ಮ ವಿದ್ಯಾರತ್ನ ವಿದ್ಯಾಸಂಸ್ಥೆಯಲ್ಲಿ ನಾವು ಆನ್ಲೈನ್ ತರಗತಿಯನ್ನು ಮಾಡ್ತಾ ಇಲ್ಲ, ಆಫ್ಲೈನ್ ತರಗತಿಯನ್ನು ಮಾಡ್ತಿದ್ದೇವೆ. ಯಾಕೆ ಅಂತ ಹೇಳಿದ್ರೆ ನಾನು ಅದನ್ನು ಸೂಕ್ಷ್ಮವಾಗಿ ಗಮನಿಸುವಾಗ ಆನ್ಲೈನ್ ಮತ್ತು ಆಫ್ಲೈನ್ಗೆ ವ್ಯತ್ಯಾಸ ನೋಡಿದಾಗ, ಆನ್ಲೈನ್ ಯಾವ ರೀತಿ ಅಂತ ಹೇಳಿದ್ರೆ ಆ ಮಗುವಿನ ಎದುರುಗಡೆನೇ ಮೊಬೈಲ್ ಲ್ಯಾಪ್ಟಾಪ್ ಏನು ಎದುರು ಬೇಕಾಗ್ತಿದೆ. ಆಫ್ಲೈನ್ ಆದರೆ ಆ ಥರ ಅಲ್ಲ, ಒಂದು ಸ್ವಲ್ಪ ಹೊತ್ತಾದ್ರೂ ನಂತರ ಅವರಿಗೆ ಸಿಗ್ತದೆ. ಯಾಕೆ ಅಂತಂದರೆ ಈ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ದೂರವಾಣಿ ಒಂದು ಕರೆ ಮಾಡುವುದೇ ಬಹಳ ಕಷ್ಟ, ಕೆಲವು ಬಾರಿ ಫೋನ್ ಕರೆ ಸಿಗುವುದಿಲ್ಲ. ಆದ್ದರಿಂದ ನಾವು ಆಫ್ಲೈನನ್ನು ಆಯ್ಕೆ ಮಾಡಿ ಮಕ್ಕಳಿಗೆ ಭಾಳ ಒಳ್ಳೆಯ ರೀತಿಯಲ್ಲಿ ಪ್ರತಿ ಮಕ್ಕಳ ಪೇರೆಂಟ್ಸು ಫೋನ್ ಮಾಡಿ ನನಗೆ ಹೇಳ್ತಾರೆ, ಸರ್ ಭಾಳ ಒಳ್ಳೆಯ ರೀತಿಯಲ್ಲಿ ನಿಮ್ಮ ತರಗತಿಗಳು ನಮ್ಗೆ ಬರ್ತಾ ಇದೆ ಅಂತೇಳಿ. ಮತ್ತು ಶಾಲಾ ಶುಲ್ಕವನ್ನು ಕಟ್ಟುವ ವಿಚಾರವೂ ಕೂಡ ಭಾಳ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗೆ ಅವರು ಬಹಳಷ್ಟು ತೊಂದರೆಗೆ ಒಳಗಾಗಿದ್ದಾರೆ. ಇವತ್ತು ನಾವು ಏನು ಮಾಡ್ತೇವೆ ದೃಶ್ಯ ಮಾಧ್ಯಮದಲ್ಲಿ ಅಂತ ಹೇಳಿದ್ರೆ ಎಲ್ಲ ಖಾಸಗಿ ಶಾಲೆಗಳನ್ನ ಒಂದೇ ತಕ್ಕಡಲ್ಲಿ ತೂಗ್ತೇವೆ. ನಾನು ತುಂಬ ಬಾರಿ ಮಾಧ್ಯಮಗಳಲ್ಲಿ ಹೇಳಿದ್ದೆ, ಎಲ್ಲ ಖಾಸಗಿ ಶಾಲೆಗಳನ್ನು ಒಂದೇ ತಕ್ಕಡೆ ತೂಗಬಾರ್ದು. ಯಾಕೆಂದರೆ ಬಜೆಟೆಡ್ ಸ್ಕೂಲ್ಗಳು ಬಹಳಷ್ಟಿದೆ. ಅತಿ ಕಡಿಮೆ ಶುಲ್ಕವನ್ನು ತೆಕ್ಕೊಂಡು ಗ್ರಾಮೀಣ ಪ್ರದೇಶದಲ್ಲಿ ನಮ್ಮಂಥ ಬೇಕಾದಷ್ಟು ಶಾಲೆಗಳು ನಮ್ಮ ಕಣ್ಣ ಮುಂದೆ ಇದೆ. ಹೆಚ್ಚು ಶುಲ್ಕವನ್ನು ಪಡೆಯುವಂಥ ಶಾಲೆಗಳು ಕೂಡ ಇದೆ. ಅದು ಆಯಾಯ ಆಡಳಿತ ಮಂಡಳಿಗೆ ಬಿಟ್ಟಂಥ ವಿಚಾರ. ಒಟ್ಟಿನಲ್ಲಿ ಶಾಲಾ ಶುಲ್ಕವು ವಿದ್ಯಾರ್ಥಿಗಳ ಹೆತ್ತವರಿಗೆ ಹೊರೆಯಾಗಬಾರದು ಎಂಬ ನಿಟ್ಟಿನಲ್ಲಿ ಈ ಬಾರಿ ಪ್ರತಿ ಬಾರಿ ನಮ್ಮ ಶುಲ್ಕ ಇರುವುದು 15,000ರಿಂದ 20,000 ಒಳಗೆ, LKGಯಿಂದ 10ನೇ ತರಗತಿಯವರೆಗೆ. ಈ ಬಾರಿ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ, ನಾನು ಈ ಬಾರಿ ಪ್ರತಿ ವರ್ಷ ಏರಿಕೆ ಮಾಡುವಂಥ ಶುಲ್ಕವನ್ನು ಕೂಡ ಕಡಿತಗೊಳಿಸಿದ್ದೇನೆ. ಜೊತೆಗೆ ಪ್ರತಿ ವಿದ್ಯಾರ್ಥಿಗೆ 2,500 ಫೀಸ್ ಕೂಡ ನಾನು ಕಡಿಮೆ ಮಾಡಿದ್ದೇನೆ. ಅದನ್ನು ಕೂಡ ಪಾವತಿಸಲಿಕ್ಕೆ 3 ಕಂತುಗಳನ್ನು ಕೊಟ್ಟಿದ್ದೇನೆ. ಅದು ಆಗದವರಿಗೆ ತಿಂಗಳು ಬಂದು ಕಟ್ಟುವಂಥ ವ್ಯವಸ್ಥೆಯನ್ನು ಕೂಡ ನಾನು ಹೆತ್ತವರಿಗೆ ನೀಡಿದ್ದೇನೆ. ಎಲ್ಲ ಹೆತ್ತವರು ಕೂಡ ಬಹಳ ಖುಷಿಯಲ್ಲಿದ್ದಾರೆ. ಪ್ರತಿ ದಿವಸ ನಾನು ಗಮನಿಸ್ತೇನೆ ನಮ್ಮ ಟೀಚರ್ಸ್ಗಳು ಆ ಮೊಬೈಲ್ ಮುಖಾಂತರ ಕಳುಹಿಸುವಂತಹ ತರಗತಿಗಳು, ಅಲ್ಲಿ ಅವರು ವಿಡಿಯೋ ಮಾಡಿ ಅದರ ವಿಜುವಲ್ಸ್ಗಳನ್ನು ಮೊಬೈಲಲ್ಲಿ ಹರಿಯಬಿಡ್ತಾರೆ. ಮತ್ತು ಕೆಲವು ಸಂದೇಶಗಳನ್ನು ಹಾಕ್ತಾರೆ, ಕೆಲವು ಪಾಠಗಳನ್ನು ಅಥವಾ ಬರೆಯುವಂಥದ್ದನ್ನು ಯಾವ ರೀತಿ ಮಕ್ಕಳು ಮಾಡಬೇಕು ಎಂಬ ಮೆಸೇಜನ್ನು ಕೂಡ ಮೊಬೈಲ್ ಮುಖಾಂತರ ಮಕ್ಕಳಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಪ್ರತಿ ದಿವಸ ಅದನ್ನು ಎಲ್ಲ ತರಗತಿಗಳ ಟೀಚರ್ಸ್ಗಳು ಕಳಿಸುವಂಥ ಸಂದೇಶಗಳನ್ನು ಗಮನಿಸ್ತೇನೆ. ಒಳ್ಳೆಯ ರೀತಿಯಲ್ಲಿ ಪ್ಯಾರೆಂಟ್ಸ್ ಕೂಡ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಮಕ್ಕಳು ಓದುವಿಕೆಯಲ್ಲಿ ಶಾಲೆಗೆ ಬಾರದೇ ಇದ್ರೂ ಕೂಡ ಎಷ್ಟು ಒಂದು ಬೇಸರದ ವಿಚಾರ ಅಂತ ಹೇಳಿದರೆ, ನಾನು ಬೇರೆ ಕಡೆ ಹೋದ್ರೂ ಕೂಡ ಇದರ ಒಳಗಡೆ ಬಂದಾಗ ಒಂದು ಮನಸ್ಸಿಗೆ ಖುಷಿ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಮಕ್ಕಳ ತರಗತಿ ಹೋಗಿ ಮಕ್ಕಳ ಹತ್ರ ಮಾತನಾಡೋದು ನನ್ನದು ಹವ್ಯಾಸ. 2-3 ಬಾರಿ ನಾನು ಎಲ್ಲ ತರಗತಿಗಳಿಗೆ ಭೇಟಿ ಕೊಡುವಂಥ ನನ್ನ ಅಭ್ಯಾಸ ಇದೆ. ಟೀಚರ್ಸ್ಗಳು ಏನು ಮಾಡ್ತಾರೆ, ಮಕ್ಕಳು ಏನು ಮಾಡ್ತಾರೆ ಎಲ್ಲವನ್ನು ನಾನು ತಿಳ್ಕೊಳ್ಬೇಕಾಗ್ತದೆ. ಆದ್ದರಿಂದ ಆ ಒಂದು ಬೇಸರ ನನ್ನ ದಿವಸ ಕಾಡ್ತಾ ಇದೆ. ನಮ್ಮ ಮಕ್ಕಳು 965 ಮಕ್ಕಳು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕಳೀತಾ ಇದ್ದಾರೆ. ಆ ಮಕ್ಕಳನ್ನು ನೋಡದೆ ಸುಮಾರು ತಿಂಗಳುಗಳೇ ಕಳೆಯಿತು. ಆದಷ್ಟು ಬೇಗನೆ ಆ ಮಕ್ಕಳು ನಮ್ಮ ವಿದ್ಯಾಸಂಸ್ಥೆಗೆ ಬರುವಂತಾಗಲಿ. ಮನೆಯಿಂದ ಹೊರಗಡೆ ಬರಲಿಕ್ಕೆ ಹೆದರಿಕೆ ಆಗಿದೆ ಜನಗಳಿಗೆ. ಈಗ ಬಹಳಷ್ಟು ಜಾಗೃತಿಯಲ್ಲಿ ಜನ ಇದ್ದಾರೆ. ಕೊರೋನಾದ ಬಗ್ಗೆ ಬಹಳಷ್ಟು ಜಾಗೃತಿ ಜನಗಳಿಗೆ ಬಂದಿದೆ. ಒಂದು ಕಡೆ ಹೋಗುವಾಗ ಮಾಸ್ಕನ್ನು, ಮುಖವಸ್ತ್ರವನ್ನು ಧರಿಸಬೇಕು,
ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಬೇಕು, ಎಲ್ಲ ಜಾಗೃತಿ ಜನರಿಗೆ ಬಂದಿದೆ. ಒಟ್ಟಿನಲ್ಲಿ ದೇವರು ಇದನ್ನು ಆದಷ್ಟು ಬೇಗ ಇದರಿಂದ ಮುಕ್ತಿಯನ್ನು ನಮಗೆ ಕೊಡಲಿ, ನಮ್ಮ ಶೈಕ್ಷಣಿಕ ವ್ಯವಸ್ಥೆ ಹಿಂದಿನಂತೆ ನಡೆಯಲಿ ಎಂಬ ಒಂದು ಆಶಾಭಾವನೆಯಲ್ಲಿ ನಾವು ಇದ್ದೇವೆ. ನೋಡಿ, ಸರ್ಕಾರವು ಕೂಡ ತರಾತುರಿಯಲ್ಲಿ ಶಾಲಾರಂಭ ಮಾಡುವುದಿಲ್ಲ. ಇವತ್ತು ಶಿಕ್ಷಣ ತಜ್ಞರಿರ್ಬೋದು ಅಥವಾ ಬೇರೆ ಬೇರೆ ತಿಳುವಳಿಕೆ ಇದ್ದಂಥ ನಮ್ಮ ಸಾಹಿತಿಗಳಿರ್ಬೋದು, ನಮ್ಮ ಇತರ ನಾಯಕರಿರ್ಬೋದು, ಎಲ್ಲರನ್ನು ಕೂಡಿಕೊಂಡು ಒಂದು ಮೀಟಿಂಗನ್ನು ಮಾಡಿ ಒಂದು ನಿರ್ಧಾರವನ್ನು ತೆಗೊಳ್ತದೆ. ಆ ನಿರ್ಧಾರದಲ್ಲಿ ಮಕ್ಕಳ ಜಾಗೃತಿಗೆ ಬೇಕಾದಂಥ ಎಲ್ಲ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸುವಂಥ ಆದೇಶವನ್ನು ಹೊರಡಿಸ್ತಾರೆ. ಆ ಮೂಲಕ ನಾವು ಜಾಗೃತಿಯನ್ನು ವಹಿಸಿ ಯಾವುದೇ ರೀತಿಯಾದ ಆ ಕೊರೋನಾ ಮಹಾಮಾರಿ ಮಕ್ಕಳಿಗೆ ತಗಲದ ರೀತಿಯಲ್ಲಿ ನಾವು ಜಾಗೃತಿಯನ್ನು ವಹಿಸಿ ಆ ಒಂದು ಶೈಕ್ಷಣಿಕ ವರ್ಷವನ್ನು ಸರ್ಕಾರ ನಿರ್ಧರಿಸಿದರೆ ನಾವು ಅದನ್ನು ಖಂಡಿತವಾಗಿ ಪ್ರಾರಂಭ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತೇವೆ. ಶಾಲೆದ ಆರಂಭ ತುಂಬ ವಿಳಂಬ ಆದ ಕಾರಣ ಅವರ ಆ ಶೈಕ್ಷಣಿಕ ವರ್ಷಕ್ಕೆ ಯಾವುದೇ ರೀತಿಯಾದ ತೊಂದರೆ ಆಗ್ಬೋದು ಅಥವಾ ಸಬ್ಜೆಕ್ಟಲ್ಲಿ ಹಿಂದೆ ಉಳಿಯುವಂಥದ್ದು. ಶಿಕ್ಷಣ ಸಚಿವರು ಹೇಳಿದ್ದಾರೆ ಏನಂತ ಹೇಳಿದ್ರೆ, ಪಾಠದ ಒಂದು ಈಗ ಸೈನ್ಸ್ ಅಥವಾ ಮ್ಯಾಥ್ಸ್ ಬೇರೆ ಬೇರೆ ವಿಷಯಗಳಲ್ಲಿ ಈ ಒಂದು ಎಷ್ಟು ತಿಂಗಳು ನಮಗೆ ಈಗ ಅಡಚಣೆ ಆಗಿದೆ, ಆ ಮಟ್ಟಿಗೆ ಅದನ್ನು ಕುಗ್ಗಿಸುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಸರ್ಕಾರ ಮಾಡ್ತದೆ. ಅದರಲ್ಲಿ ಪಠ್ಯದಲ್ಲಿ ಎಷ್ಟು ಬೇಕು ಅಷ್ಟನ್ನು ಸಮಯಕ್ಕೆ ಎಷ್ಟು ತಿಂಗಳ ಶೈಕ್ಷಣಿಕ ಅವಧಿ ಉಳಿದಿದೆ ಅದಕ್ಕೆ ಬೇಕಾಗುವಷ್ಟು ಇದನ್ನು ಮಾಡಿಕೊಂಡು ಆ ಮೂಲಕ ಪರೀಕ್ಷೆಯನ್ನು ಮಾಡುವಂಥ ವ್ಯವಸ್ಥೆಯನ್ನು ಸರ್ಕಾರ ವ್ಯವಸ್ಥೆ ಮಾಡ್ತಾ ಇದೆ. ಶೈಕ್ಷಣಿಕ ವರ್ಷ ಬೇಕು ಅಂತ ನಾನು ಹೇಳ್ತೇನೆ. ಯಾಕೆ ಅಂತ ಹೇಳಿದ್ರೆ, ಒಂದು ವರ್ಷದ ಶೈಕ್ಷಣಿಕ ಜೀವನವೇ ಆ ಮಗುವಿದ್ದು ಹೋಗ್ತದೆ. ಒಂದು ಯಾವ ರೀತಿ ಅಂತ ಹೇಳಿದ್ರೆ, ಈಗ ಸೆಪ್ಟೆಂಬರ್ ತಿಂಗಳು ಪ್ರಾರಂಭ ಆಗ್ತಾ ಇದೆ. ಈಗ ಅಕ್ಟೋಬರಲ್ಲಿ ಪರಿಸ್ಥಿತಿಯನ್ನು ಸರ್ಕಾರ ನೋಡ್ತಾ ಇದೆ. ಅಕ್ಟೋಬರ್ ತಿಂಗಳಲ್ಲಿ ನಾವು ಶೈಕ್ಷಣಿಕ ಒಂದು ವೇಳೆ ಅದು ಅನುಕೂಲವಾಗಿದ್ದರೆ ಸರ್ಕಾರ ಪ್ರಾರಂಭಿಸಲಬಹುದು. ಆಮೇಲೆ ಅಕ್ಟೋಬರಿಂದ ಮೇ ತನಕ ಇದ್ದ ಎಲ್ಲ ರಜೆಯನ್ನು ನಾವು ಕಡಿತಗೊಳಿಸಬೇಕು. ಅದು ಶನಿವಾರ ಹಾಫ್ ಡೇ ಇದೆ, ಅದನ್ನು ಕೂಡ ನಾವು ಫುಲ್ ಡೇ ಮಾಡ್ಬೋದು. ದಸರಾ ಹಾಲಿಡೇ ಇದೆ, ಅದನ್ನು ಸ್ವಲ್ಪ ಕಡಿಮೆ ಮಾಡ್ಬೋದು. ಕ್ರಿಸ್ಮಸ್ ಹಾಲಿಡೇ ಇದೆ, ಅದನ್ನು ಸ್ವಲ್ಪ ಕಡಿತಗೊಳಿಸ್ಬೋದು. ಒಟ್ಟು ಸರ್ಕಾರಿ ರಜೆಗಳನ್ನು ಕಡಿತಗೊಳಿಸಿ ಸ್ವಲ್ಪ ಅದನ್ನು ಮ್ಯಾನೇಜ್ ಮಾಡಿ ಶೈಕ್ಷಣಿಕ ವರ್ಷ ಪ್ರಾರಂಭಿಸಬಹುದು. ಈ ನಮ್ಮ ವಾತಾವರಣ ಅನುಕೂಲವಾಗಿದ್ದರೆ ಸರ್ಕಾರ ಶಾಲಾ ಮಕ್ಕಳಿಗೆ ವಿದ್ಯಾಗಮನ ಅಂತ ವ್ಯವಸ್ಥೆಯನ್ನು ಮಾಡ್ತಿದೆ. ನನ್ನ ಲೆಕ್ಕ ಪ್ರಕಾರ ಶೂನ್ಯ ಶೈಕ್ಷಣಿಕ ವರ್ಷ ಸರ್ಕಾರ ಖಂಡಿತವಾಗಿ ಮಾಡಲಿಕ್ಕೆ ಇಲ್ಲ. ಝೀರೋ ಎಜುಕೇಷನ್ ಅಕಾಡೆಮಿಕ್ ಇಯರ್ ಅಂತ ನಾವು ಮಾಡಲಿಕ್ಕಿಲ್ಲ. ಯಾಕೆಂತಂದರೆ ಮಗುವಿನ ಒಂದು ವರ್ಷದ ಅವಧಿ ಕುಂಠಿತ ಆಗೋದರಿಂದ ಒಟ್ಟಿನಲ್ಲಿ ಅದಕ್ಕೆ ಯಾವ ರೀತಿಯಾದ ಒಂದು ಸುಧಾರಣೆ ಮಾಡಬೇಕು ಅದನ್ನು ಮಾಡಿಕೊಂಡು ಶೈಕ್ಷಣಿಕ ವರ್ಷವನ್ನು ಮುಂದುವರಿಸಿದರೆ ಎಲ್ಲ ಮಕ್ಕಳಿಗೆ ಉತ್ತಮ. ಈಗ ನಮ್ಮ ಖಾಸಗಿ ಶಾಲೆಗಳ ಒಕ್ಕೂಟ ಅಂತ ಇದೆ, ದಕ್ಷಿಣ ಕನ್ನಡ ಮತ್ತು ಉಡುಪಿ, ಸುಮಾರು 400-450 ಶಾಲೆಗಳು ನಮ್ಮ ಸಂಘದಲ್ಲಿ ಸದಸ್ಯರಾಗಿದ್ದಾರೆ. ಎಲ್ಲ ಆಡಳಿತ ಮಂಡಳಿಗಳ ಅಧ್ಯಕ್ಷರು ನಾವು ಬೇರೆ ಬೇರೆ ರೀತಿಯಲ್ಲಿ ಫೋನ್ ವಿಚಾರದಲ್ಲಿ ಮಾತನಾಡುವಾಗ ಎಲ್ಲರೂ ಕೂಡ ಶಾಲಾ ಪ್ರಾರಂಭಕ್ಕೆ ಉತ್ಸುಕರಾಗಿದ್ದಾರೆ. ಆ ಜಾಗೃತಿಯನ್ನು ವಹಿಸಿಕೊಂಡು ಮಾಸ್ಕ್ ಹಾಕುವಂಥದ್ದು, ಒಮ್ಮೆಲೆ LKGಯಿಂದ 10ನೇ ತರಗತಿ ಪ್ರಾರಂಭಿಸುವುದಕ್ಕಿಂತ ಪ್ರೌಢ ಶಿಕ್ಷಣವನ್ನು ಪ್ರಾರಂಭ ಮಾಡಿ ಫಸ್ಟಿಗೆ ಹಂತ ಹಂತವಾಗಿ ಅದನ್ನು ಮಾಡಿದಾಗ ಅದರಲ್ಲಿ ನಮಗೆ ಪರಿಣಾಮ ಗೊತ್ತಾಗ್ತದೆ, ಯಾವ ರೀತಿ ಮುಂದುವರಿಯಬಹುದು ಅಂತೇಳಿ. ಆ ನಿಟ್ಟಿನಲ್ಲಿ ಸರ್ಕಾರ ಕ್ರಮವನ್ನು ಕೈಗೊಳ್ಳಬಹುದು ಎಂಬ ಒಂದು ಆಶಯ ನನ್ನದಾಗಿದೆ. ಶಾಲೆ ಪ್ರಾರಂಭ ಆದಮೇಲೆ ಮಕ್ಕಳದ್ದು ಓಡಾಟ ಸ್ವಲ್ಪ ಜಾಸ್ತಿ ಇರ್ತದೆ ಪರಸ್ಪರ. ಸೊ ಅವರನ್ನು ಈಗ ನೀವು ಕಂಟ್ರೋಲ್ ಮಾಡಲಿಕ್ಕೆ ಯಾವ ರೀತಿ ಟೀಚರ್ಸಿಗೆ ಟ್ರೈನಿಂಗ್ ಕೊಡೋದಿರ್ಬೋದು ಅಥವಾ ಮಕ್ಕಳಿಗೆ ಹೇಳೋದು ಯಾವ ರೀತಿ ಹೇಳಲಿಕ್ಕೆ ಸರ್ಕಾರ ಹೇಳ್ತಾ ಇದೆ ಅಕ್ಟೋಬರಲ್ಲಿ ನಾವು ಸರ್ಕಾರ ಮಾಧ್ಯಮದಲ್ಲಿ ಕ್ವಶನ್ ಮಾರ್ಕ್ ಬರ್ತಾ ಇದೆ ಅಷ್ಟೇ, ಆದೇಶ ಅಂತ ಈಶ್ವರಿಗೆ ಬರಲಿಲ್ಲ. ಸರ್ಕಾರ ಒಂದು ಕಡ್ಡಾಯವಾಗಿ ಒಂದು ನೀತಿ ನಿಯಮಗಳನ್ನು ಈಗಾಗಲೇ ಮಕ್ಕಳಿಗೆ ಜಾಗೃತಿ ಬಂದಿದೆ. ಈಗ ಮನೆಯಲ್ಲಿ ಪೋಷಕರು ನಾನು ಕೆಲವು ನೋಡ್ತೇನೆ ಓಡಾಟ ಮಾಡುವಾಗ ಕೆಲವರು ಮಾಸ್ಕನ್ನು ಧರಿಸದೆ ಹೊರಗಡೆ ಬರುವುದೇ ಇಲ್ಲ. ಆ ಒಂದು ಜಾಗೃತಿ ಮಕ್ಕಳಿಗೆ ಬಂದಾಗ ತನ್ನಷ್ಟಕ್ಕೆ ತಾನೇ ಆ ಒಂದು ಸಾಮಾಜಿಕ ಅಂತರ ಎಲ್ಲವೂ ಕೂಡ ನಿವಾರಣೆ ಆಗಲಿಕ್ಕೆ ಸಾಧ್ಯತೆ ಇದೆ. ಮತ್ತು ನಾವು ಶಾಲೆಯಲ್ಲಿ ಕೂಡ ಅದೇ ರೀತಿ ಅದನ್ನು ಅವಧಿಯನ್ನು ಕೂಡ ಸ್ವಲ್ಪ ವ್ಯತ್ಯಾಸವನ್ನು ಮಾಡಿಕೊಂಡು ಒಂದು ಪಾಳಿ ಪದ್ಧತಿಯಲ್ಲಿ ಶಾಲೆಗಳನ್ನು ಪ್ರಾರಂಭಿಸುವಂಥದ್ದು ವ್ಯವಸ್ಥೆಯನ್ನು ಮಾಡಿಕೊಂಡು ಹೋದಾಗ ತರಗತಿಯನ್ನು ನಡೆಸಬಹುದು. ಒಟ್ಟಿನಲ್ಲಿ ಬಲ ಜಾಗರೂಕತೆಯಿಂದ ಬಲ ಜವಾಬ್ದಾರಿಯಿಂದ ಈ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಇದು ಆಫ್ಲೈನ್ ಕ್ಲಾಸಸ್ ಅಥವಾ ಆಗ್ತಾ ಇರೋದ್ರಿಂದ ಪೋಷಕರಿಂದ ಯಾವ ರೀತಿ ರೆಸ್ಪಾನ್ಸ್ ಬರ್ತಾರೆ? ನಮ್ಮ ವಿದ್ಯಾರತ್ನ ಈ ಒಂದು ಆಂಗ್ಲ ಮಾಧ್ಯಮ ಶಾಲೆಯ ಪೋಷಕರು, ನಾನು ಆಗಲೇ ಹೇಳಿದ್ದೇನೆ 965 ಮಕ್ಕಳಿದ್ದಾರೆ ಅಂತೇಳಿ. ಈಗಾಗಲೇ ಸುಮಾರು 770 ವಿದ್ಯಾರ್ಥಿಗಳು ತಮ್ಮ ದಾಖಲಾತಿಯನ್ನು ಇಲ್ಲಿ ದೃಢಪಡಿಸಿದ್ದಾರೆ. ಅವರು ಫೀಸ್ ಕಟ್ಟಿದ್ದಾರೆ ಇಲ್ಲೋ ಅಂತ ಬೇರೆ ವಿಚಾರ. ಯಾಕೆ ಅಂತ ಹೇಳಿದ್ರೆ ನಮ್ಮ ವಿದ್ಯಾಸಂಸ್ಥೆಯ ಪೋಷಕರಿಗೆ ಗೊತ್ತಿದೆ ಇಲ್ಲಿ ಯಾವ ರೀತಿ ನಾವು ಶುಲ್ಕವನ್ನು ಸಂಗ್ರಹ ಮಾಡ್ತೇವೆ ಅಂತೇಳಿ. 13,500 ಫೀಸ್ ಇದ್ದರೆ 500 ರೂಪಾಯಿ ಕಟ್ಟಿಕೊಂಡು ನಾವು ದಾಖಲಾತಿ ಮಾಡಿದ್ದೇವೆ. ಏನೂ ಇಲ್ಲ ಅಂತ ಹೇಳಿದವರಿಗೂ ಕೂಡ ದಾಖಲಾತಿಯನ್ನು ನಾನು ಈ ಬಾರಿ ಕೊಟ್ಟಿದ್ದೇನೆ. ಕೊರೋನಾ ಅಂತ ಅಲ್ಲ, ಕೊರೋನಾ ಹಿಂದೆ ಕೂಡ ನಾನು ಹೇಳಿಕೊಂಡು
ಈ ವಿದ್ಯಾಸಂಸ್ಥೆಯನ್ನು ನಾನು ಏನು ಭೂಮಿ ಬದುಕು ಮಾಡಲಿಕ್ಕೆ ಅಥವಾ ನನಗೆ ಏನೋ ಒಂದು ಇದು ಗಳಿಸಲಿಕ್ಕೆ ಮಾಡಿದಂಥ ವಿದ್ಯಾಸಂಸ್ಥೆ ನಮ್ಮ ವಿದ್ಯಾರತ್ನ ವಿದ್ಯಾಸಂಸ್ಥೆ ಅಲ್ಲ. ಇದು ವಿದ್ಯಾದಾನ ಅಂತ ಹೇಳಿದ್ರೆ ಭಾಳ ಶ್ರೇಷ್ಠವಾದಂಥ ಒಂದು ಕೆಲಸ. ಯಾವತ್ತೂ ನಾನು ಹೇಳ್ತೀನಿ ಸಭೆ ಸಮಾರಂಭಗಳಲ್ಲಿ, ವಿದ್ಯಾ ಕ್ಷೇತ್ರ ವ್ಯಾಪಾರೀಕರಣ ಆಗಬಾರ್ದು. ಅದು ವಿದ್ಯಾದಾನ ಮಾಡುವಂಥದ್ದು. ಅದಕ್ಕಿಂತ ಈಗ ಎಷ್ಟು ಬಂಗಾರ ಅಥವಾ ಜಾಗ ಅದು ಇದು ಆಸ್ತಿ ಸಂಪತ್ತೆಲ್ಲ ಕಳೆದು ಹೋಗ್ಬೋದು. ಒಬ್ಬ ವಿದ್ಯಾರ್ಥಿ ಒಬ್ಬ ವಿದ್ಯಾವಂತನಾದರೆ ಅದನ್ನು ಕಸಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆದ್ದರಿಂದ ಆ ಒಂದು ಚಿಂತನೆ ಇಟ್ಟುಕೊಂಡು ಸ್ಥಾಪನೆ ಆದಂಥ ನಮ್ಮ ವಿದ್ಯಾಸಂಸ್ಥೆ. ಆದ್ದರಿಂದ ಎಲ್ಲ ಪೋಷಕರ ಒಳ್ಳೆಯ ಅಭಿಪ್ರಾಯ ಇದೆ. ನಾವು ಕಳಿಸುವಂಥ ಮೊಬೈಲಲ್ಲಿ ಕಳಿಸುವಂಥ ಸಂದೇಶ ಭಾಳ ಒಳ್ಳೆಯ ರೀತಿಯಲ್ಲಿ ಮಕ್ಕಳಿಗೆ ಮುಟ್ತದೆ. ನಾನು ಪ್ರತಿ ಸಾರಿ ಮೆಸೇಜಲ್ಲಿ ನಾನು ಸ್ವತಃ ಬರೀತೇನೆ, ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಮತ್ತು ನನ್ನ ಗೌರವಾನ್ವಿತ ಹೆತ್ತವರಿಗೆ ನಮ್ಮ ಟೀಚರ್ಸ್ಗಳು ಕಳಿಸಿಕೊಡುವಂಥ ಸಂದೇಶ ಹೇಗಿದೆ, ಯಾವ ರೀತಿಯಾಗಿ ಉತ್ತಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾರೆ. ಮಕ್ಕಳ ರೆಸ್ಪಾನ್ಸು ಕೂಡ ಭಾಳ ಒಳ್ಳೆಯ ರೀತಿಯಲ್ಲಿದೆ. ನನ್ನ ಕೆಲವು ಪ್ಯಾರೆಂಟ್ಸ್ಗಳ ಜೊತೆ ಆ್ಯಕ್ಚುಲಿ ಮಕ್ಕಳು ಶಾಲೆಗೆ ಬರಬಾರ್ದು, ದಾಖಲಾತಿಗೆ ಮಾಡಿದ ಕೆಲವು ವಿದ್ಯಾರ್ಥಿಗಳು ಬಂದಾಗ ನಾನು ಅವ್ರ ಹತ್ರ ಮಾತನಾಡುವಂಥದ್ದು ನನ್ನದು ಅಭ್ಯಾಸ ಇದೆ. ಆವಾಗ ಭಾಳ ಖುಷಿಯಲ್ಲಿ ಸರ್ ಎಲ್ಲ ಒಳ್ಳೆಯ ರೀತಿಯಲ್ಲಿ ಗೊತ್ತಾಗ್ತಿದೆ. ಮತ್ತು ನಾನು ಮತ್ತೊಂದು ಹೇಳಿದ್ದೇನೆ, ನಾನು ಎಲ್ಲ ಟೀಚರ್ಸ್ಗೆಲ್ಲ ಪರ್ಸನಲ್ ನಂಬರನ್ನು ನಾವು ಅದಕ್ಕೆ ಹಾಕಿದ್ದೇನೆ. ಯಾವುದೇ ರೀತಿಯಾದ ಅಲ್ಲಿ ಅವರಿಗೆ ಮಕ್ಕಳಿಗೆ ಏನೋ ಡೌಟ್ಸ್ ಇದ್ದರೆ ಅದನ್ನು ಆವಾಗಲೇ ನೀವು ಟೀಚರ್ಸ್ಗಳಿಗೆ ಫೋನ್ ಮಾಡಿ. ನಾನು ಎಲ್ಲ ಟೀಚರ್ಸಿಗೆ ಕೂಡ ಹೇಳಿದ್ದೇನೆ. ನಮ್ಮ ಶಾಲೆಯಲ್ಲಿರತಕ್ಕಂಥ ಮುಖ್ಯೋಪಾಧ್ಯಾಯರನ್ನು ಹಿಡಿದು ಎಲ್ಲ ಸಹ ಶಿಕ್ಷಕರಿಗೆ ನಾನು ಮೀಟಿಂಗ್ ಕರೆದು ಹೇಳಿದ್ದೇನೆ, ಯಾವನೇ ವಿದ್ಯಾರ್ಥಿ ಯಾವುದೇ ರೀತಿಯಾದ ಡೌಟ್ಗಳನ್ನು ಕೇಳಿದಾಗ ಕೂಡಲೇ ನೀವು ಅದಕ್ಕೆ ಬಹಳ ಸಾವಕಾಶವಾಗಿ ಅವರಿಗೆ ಅದಕ್ಕೆ ಪರಿಹಾರವನ್ನು ನೀವು ಕೊಡಬೇಕು. ವಿದ್ಯಾರ್ಥಿ ಕೇಳಿದಂಥ ಪ್ರಶ್ನೆಗೆ ಸರಿಯಾದ ಸಮರ್ಪಕವಾದ ಉತ್ತರವನ್ನು ನೀವು ಸಮಾಧಾನದಲ್ಲಿ ಆ ವಿದ್ಯಾರ್ಥಿಗೆ ನೀಡಬೇಕು ಮತ್ತು ಧೈರ್ಯದ ಮಾತನ್ನು ವಿದ್ಯಾರ್ಥಿಗೆ ಹೇಳಬೇಕು ಅಂತ ಎಲ್ಲ ಟೀಚರ್ಸಿಗೆ ಹೇಳಿದ್ದೇನೆ. ಆದ್ದರಿಂದ ನಮ್ಮ ಎಲ್ಲ ಟೀಚರ್ಸ್ ಕೂಡ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡೋದ್ರಿಂದ ಆ ಕಡೆಯಿಂದ ಪೋಷಕರು ಕೂಡ ಅದಕ್ಕೆ ಸಹಕಾರ ಕೊಡೋದ್ರಿಂದ ತರಗತಿಗಳು ಆ ರೀತಿಯಾಗಿ ನಡೀತಾ ಇದೆ. ಮುಂಬರುವ ದಿನಗಳಲ್ಲಿ ಶಾಲಾ ಪ್ರಾರಂಭವಾಗ್ತದೆ ಹೇಳೋದು ಮಾತು ಕೇಳಿ ಬರ್ತದೆ. ಸೊ ಹಾಗಿರುವಾಗ ಸರ್ಕಾರದಿಂದ ಯಾವ ರೀತಿ ಸಹಾಯವನ್ನು ನೀವು ಇಚ್ಛಿಸ್ತಾ ಇದ್ದೀರಿ? ಮಾನ್ಯ ಮುಖ್ಯಮಂತ್ರಿಗಳು, ನನ್ನ ರಾಜಕೀಯ ಗುರುಗಳು ಯಡಿಯೂರಪ್ಪನವರು, ಅವರು ಅಧಿಕಾರಕ್ಕೆ ಬಂದಾಗ ಪ್ರಾರಂಭದಲ್ಲಿ ಪ್ರಕೃತಿ ವಿಕೋಪ ಆಯಿತು ಉತ್ತರ ಕರ್ನಾಟಕದ ಆ ಭಾಗದಲ್ಲಿ. ಆನಂತರ ಕೊರೋನಾ ಮಹಾಮಾರಿ ಬಂತು. ಒಟ್ಟಿನಲ್ಲಿ ಭಾಳ ಸಂಕಷ್ಟದ ಪರಿಸ್ಥಿತಿ ಇದ್ರೂ ಕೂಡ ಭಾಳ ಸಮರ್ಥವಾಗಿ ಆಡಳಿತವನ್ನು ನಡೆಸುವಂಥದ್ದನ್ನು ನಾಡಿನ ಜನ ಗುರುಸ್ತಾ ಇದ್ದಾರೆ. ಯಡಿಯೂರಪ್ಪರನ್ನು ಹೊಗಳುವಂಥದ್ದನ್ನು ಕೂಡ ನಾವು ಕೇಳ್ತೇವೆ. ಭಾಳ ಒಳ್ಳೆಯ ಆ ಯೋಜನೆಗಳನ್ನು ಜನರಿಗೆ ನೀಡ್ತಾ ಇದ್ದಾರೆ. ಎಲ್ಲ ವರ್ಗದ ಜನರಿಗೂ ಕೂಡ ಬಹಳ ಉಪಕಾರ ಆಗುವ ರೀತಿಯಲ್ಲಿ ಸರ್ಕಾರ ನಡೆಯುತ್ತಾ ಇದೆ. ಆದರೆ ಖಾಸಗಿ ಈ ಶಾಲೆಗಳ ವಿಚಾರಕ್ಕೆ ಬಂದಾಗ ಬಹಳಷ್ಟು ಖಾಸಗಿ ಶಾಲೆಗಳು ಇವತ್ತು ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಒಂದು ಕಡೆಯಿಂದ ಆಡಳಿತ ಮಂಡಳಿ ಯಾವ ರೀತಿ ಅಂತ ಹೇಳಿದ್ರೆ, ಅಲ್ಲಿ ನಮ್ಮಲ್ಲಿ ಇರತಕ್ಕಂಥ ಶಿಕ್ಷಕರಿಗೆ ವೇತನವನ್ನು ಪಾವತಿಸಬೇಕು. ಶಾಲಾ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗದೆ ಅಲ್ಲಿ ಪೋಷಕರು ಕೂಡ ಶಾಲಾ ಶುಲ್ಕವನ್ನು ಪಾವತಿಸಲಿಕ್ಕೆ ಮುಂದಕ್ಕೆ ಬರುತ್ತಿಲ್ಲ. ಕೆಲವಾರು ಶಾಲೆಗಳು ಶುಲ್ಕವನ್ನು ಪಡ್ಕೊಂಡಿವೆ. ಕೆಲವು ಶಾಲೆಗಳಲ್ಲಿ ಭಾಳಷ್ಟು ಆರ್ಥಿಕ ಸಂಕಷ್ಟಗಳಿವೆ. ನಾವು ಪತ್ರಿಕಾಗೋಷ್ಠಿಯನ್ನು ಕರೆದ್ವಿ ಮಂಗಳೂರಲ್ಲಿ ನಮ್ಮ ಒಕ್ಕೂಟದ ಮುಖಾಂತರ. ಯಾವ ರೀತಿ ಅಂತ ಹೇಳಿದ್ರೆ, ಖಾಸಗಿ ಶಾಲೆಗೆ ಸರ್ಕಾರ ಸಾಲದ ರೂಪದಲ್ಲಿ ನಮಗೆ ಹಣವನ್ನು ಕೊಡಿ, ಆರ್ಥಿಕ ಸಹಾಯವನ್ನು ಮಾಡಿ, ನಾವು ಮತ್ತೆ ಅದನ್ನು ಸರ್ಕಾರಕ್ಕೆ ಸಂದಾಯ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಎಂಬ ಒಂದು ಮನವಿಯನ್ನು ಮಾಡಿದ್ವಿ. ಆದರೆ ಸರ್ಕಾರದಿಂದ ಯಾವುದೇ ರೀತಿ ಪ್ರತಿಕ್ರಿಯೆ ಬಂದಿಲ್ಲ. ಆದ್ರೂ ಕೂಡ ಸರ್ಕಾರದ ಕಷ್ಟವೂ ಕೂಡ ನಮಗೆ ಗೊತ್ತಾಗ್ತಿದೆ, ಅವರು ಯಾವ ರೀತಿ ಈ ಸರ್ಕಾರ ನಡೆಸ್ತಾ ಇದ್ದಾರೆ ಎಂಬುದು ಎಲ್ಲವನ್ನು ಕೂಡ ಮನಗಂಡು ಮುಂದಿನ ದಿನಗಳಲ್ಲಿ ಸರ್ಕಾರ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆಯಬಹುದು ಎಂಬ ಒಂದು ಆಶಾಭಾವನೆಯಲ್ಲಿ ನಾವು ಇದ್ದೇವೆ. ಕೋವಿಡ್ ಸಂದರ್ಭದಲ್ಲಿ ಮಕ್ಕಳ ಸುರಕ್ಷತೆ ಶಿಕ್ಷಣ ಸಂಸ್ಥೆಯ ಜವಾಬ್ದಾರಿ. ಮಕ್ಕಳ ರಕ್ಷಣೆ ಮತ್ತು ಶುಚಿತ್ವ ಕಾಪಾಡಲು ಯಾವೆಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಮಾಹಿತಿ ನೀಡಿದ ರವೀಂದ್ರ ಶೆಟ್ಟಿ ಉಳಿದದ್ದು ಅವರಿಗೂ ಧನ್ಯವಾದಗಳು ಸರ್. ಧನ್ಯವಾದ. ನಮಸ್ತೆ.